ಈಗ ಬೆಳಗಾವಿಗೆ ಹೋಗೋಣ. ಬೆಳಗಾವಿ ಬಣ ರಾಜಕೀಯಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಣ ಬದಲಿಸಿದ್ರ ಕಾಗವಾಡ ಶಾಸಕ ರಾಜು ಕಾಗೆ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ರಾಜು ಕಾಗೆ ಅವರು ಬಣ ಬದಲಿಸಿದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರ ಸಿಗುವವರೆಗೂ ಕೂಡ ರಾಜು ಕಾಗೆ ಒಂದು ಲೆಕ್ಕನ, ಅಧಿಕಾರ ಸಿಕ್ಕ ಮೇಲೆ ರಾಜು ಕಾಗೆ ವರಸೆನೇ ಬದಲಾಯಿತಾ ಅನ್ನುವಂತ ಪ್ರಶ್ನೆ. ಇದುವರೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಜೈ ಜೈ ಅಂತಿದ್ದವರು ಇದೀಗ ಅವರ ವಿರುದ್ಧ ತಿರುಗಿ ಬಿದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ರಾಜು ಕಾಗೆ ವಿಚಾರದಲ್ಲಿ. ಇದು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ರಾಜು ಕಾಗೆ ಸ್ಟೋರಿ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬದಲಾದ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಡಿಸಿಸಿ ಬ್ಯಾಂಕ್ ವಿಚಾರವಾಗಿ ಹೊಡೆದಾಟಗಳಾಯ್ತು. ಕಾರು ನಡುವಿನ ಡಿಕ್ಕಿ ಆಯಿತು. ದೊಣ್ಣೆಗಳನ್ನ ಇಟ್ಕೊಂಡು ಕಾರುಗಳನ್ನ ಚೆಚ್ಚಿ ಜುಜ್ಜಿ ಅದನ್ನ ನುಚ್ಚುನೂರು ಮಾಡಲಾಯಿತು. ಗಲಾಟೆಗಳನ್ನು ನಾವು ಬಿತ್ತರಿಸಿದ್ವಿ ಈ ಹಿಂದೆ. ಇದೀಗ ಅಧಿಕಾರ ಹಿಡಿದ ನಂತರ ರಾಜು ಕಾಗೆ ಜಾರಕಿಹೊಳಿ ಅವರಿಗೆ ತಿರುಗಿ ಬಿದ್ರ ಅನ್ನುವಂಥ ಪ್ರಶ್ನೆ.